ಹುಣಸನಹಳ್ಳಿಯಲ್ಲಿ ಹೇಗಿದೆ ರಾಜಕೀಯ ಲೆಕ್ಕಾಚಾರ? ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಇಲ್ಲಿ ಗೆಲ್ಲೋದೇ ಕಾಂಗ್ರೆಸ್. ಡಿ.ಕೆ. ಸುರೇಶ್ ಅವರೇ ಆಗ್ಬೇಕು. ಸಂಸದರಾಗಬೇಕಂದ್ರೆ ಡಿ.ಕೆ. ಸುರೇಶೇ ಆಗ್ಬೇಕು. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಬಿಜೆಪಿ ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ. ಡಿ.ಕೆ. ಸುರೇಶ್ ಅವರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಜೆಡಿಎಸ್ ಇದೆ. ಅವ್ರು ಯಾರಿಗೂ ಎದುರೆಲ್ಲ ಸೋಲ್ಸಕ್ ಆಗೋದು ಇಲ್ಲ. ಮೋದಿ, ರಮೇಶ್ ಅವರು, ನಡ್ಡಾ ಎಲ್ಲಾ ಬಂದು ಕಾಂಗ್ರೆಸ್ ಮಾಡಿದ್ರೆ 100% ಗೆಲ್ಲ ಡಿ.ಕೆ. ಸುರೇಶ್ ಗೆಲ್ಲೋದು. ಯೋಗೇಶ್ ಬಂದ್ರು ಆಗಲ್ಲ, ಕುಮಾರಸ್ವಾಮಿ ದೇವೇಗೌಡರು ಬಂದು ನಿಂತರು ಇಲ್ಲ ಆಗಲ್ಲ. ಸುರೇಶ್ ಅವ್ರು ಕೆಲಸ ಮಾಡಿದಾರ ಹೇಗೆ? ಒಬ್ಬ ಪಂಚಾಯತಿ ಮೆಂಬರ್ ಗಿಂತ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿನೇ 5 ವರ್ಷಕ್ಕೆ ಒಂದ್ಸಾರಿ ಬಂದು ನೋಡ್ತಾ ಇರ್ಲಿಲ್ಲ ಇಲ್ಲಿ. ಈಗ ಸಿ.ಪಿ. ಯೋಗೇಶ್ವರ್ ಅಂತ ಹೇಳ್ತಾ ಇದ್ದಾರೆ. ಯೋಗೇಶ್ವರಿ ನಿಂತ್ಕೊಳ್ಳಿ, ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ, ಇವನ್ ಮೋದಿ ನಿಂತ್ಕೊಂಡ್ರು ಏನ್ ಸುರೇಶ್ಗೆ ಏನ್ ಭಯ ಇಲ್ಲ. ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರು ಏನಿದ್ದಾರೆ ದುಡ್ಡಿರೋರಿಗೆ ಅವ್ರು ಮಾಡ್ತಾ ಇರೋದು. ಮೋದಿ ಅವರು ಏನೇ ಅವ್ರ ಅಂಬಾನಿ, ಮಲ್ಯ ಅಂತವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ರೈತರ ಬಗ್ಗೆ ಸಪೋರ್ಟ್ ಇಲ್ಲ. ಬಡವರ ಬಗ್ಗೆ ಏನು ಇಲ್ಲ ಮೋದಿ ಅವ್ರದ್ದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಆನೆಸ್ಟ್ ಪರ್ಸನ್. ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ಜಿಲ್ಲೆಯ ಹುಣಸನಹಳ್ಳಿ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಹುಣಸನಹಳ್ಳಿಯಲ್ಲಿ ಹೇಗಿದೆ ರಾಜಕೀಯ ಲೆಕ್ಕಾಚಾರ? ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನಡೀತಾ ಇರೋದು ಸುರೇಶ್ ವರ್ಸಸ್ ಇದು ಅಂತ ಅಷ್ಟೇ ಹೊರತು ಇಲ್ಲಿ ಆದ್ರೂ ಇಲ್ಲಿ ದಳ ಮೆಜಾರಿಟಿ ಇದ್ರು ಕೂಡ ಸುರೇಶ್ ಬಂದಾಗ ಸುರೇಶ್ಗೆ ಓಟ್ ಆಗೋದು, ಕಾಂಗ್ರೆಸ್ಗೆ ಓಟ್ ಆಗೋದು. ಇಲ್ಲಿ ಗೆಲ್ಲೋದೇ ಕಾಂಗ್ರೆಸ್ ಅವರು. ಬಟ್ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಈಗ ಮೊದ್ಲಿಂದಾನು ಇಲ್ಲಿ ಬಿಜೆಪಿ ಏನ್ ಹೆಸರಿರ್ಲಿಲ್ಲ. ಇಲ್ಲಿ ಇದ್ದುದೇ ಕಾಂಗ್ರೆಸ್ ಮತ್ತೆ ದಳ. ಈ ಬಿಜೆಪಿ ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ. ಇಲ್ಲಿ ಅವ್ರು ಇದು ಮಾಡ್ಕೊಂಡು ಲಾಸ್ಟ್ ಟೈಮ್ ಕೂಡ ಇದ್ರು ಕೂಡ ಹೋದ್ಸತಿ ದಳದವರೆಲ್ಲ ಬಿಜೆಪಿಗೆ ಹಾಕಿದ್ರು. ಅವಾಗೂ ಏನು ಅದು ಚೇಂಜ್ ಆಗಿಲ್ಲ. ಅವ್ರು ಇವನ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಅವ್ರು ಹಾಕಿದ್ದೆಲ್ಲ ಬಿಜೆಪಿಗೆನೆ. ಅವಾಗ ಸೇಮ್ ಥಿಂಗ್. ಇವಾಗ ಮೊದ್ಲೇನಿತ್ತು ಲಾಸ್ಟ್ ಟೈಮ್ ಅದಕ್ಕಿಂತ ಇನ್ನೂ ಇನ್ಕ್ರೀಸ್ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇಲ್ಲಿ ಎಷ್ಟು ಮನೆಗಳಿದೆ ಸರ್ ಹುಣಸನಹಳ್ಳಿಲಿ? 100 ಮನೆ ಇದೆ. ಹೇಗಿದೆ ಎಲ್ಲ ರಾಜಕೀಯ ಲೆಕ್ಕಾಚಾರ? ಎಲ್ಲ ಈಕ್ವಲ್ ಆಗಿದೆ, ಸಮಬಲ ಇದೆ ಬಿಡಿ, ಸಮಬಲ ಇದೆ. ಏನೇ ಇದು ಒಟ್ಟಾರೆಯಾಗಿ ನಾವು ಕಾಂಗ್ರೆಸ್ ಮುಂದಿರುತ್ತೆ ಅಷ್ಟೇ. ಬಟ್ ಈ ಬಾರಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಜೆಡಿಎಸ್ ಇದೆ. ಅದೇ ಇದನ್ನ ಮಾಡ್ತಾ ಇದಾರೆ. ಅದನ್ನೇನು ಹಗಲಿರುಡು ಅವ್ರು ನಿದ್ದೆನೆ ಮಾಡ್ತಾ ಇಲ್ಲ ಬಿಡಿ, ಸೋಲ್ಸ್ಬೇಕು ಅಂತ ಮಾಡ್ತಿದ್ದಾರೆ. ಅವ್ರು ಯಾರಿಗೂ ಎದುರೆಲ್ಲ ಸೋಲ್ಸಕ್ ಆಗೋದು ಇಲ್ಲ. ಡಿ.ಕೆ. ಸುರೇಶ್ ಅವ್ರು ಕೆಲಸ ಮಾಡಿದಾರ ಹೇಗೆ? ಒಬ್ಬ ಪಂಚಾಯತಿ ಮೆಂಬರ್ ಗಿಂತ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ತಿಂಗಳಿಗೂ 3-4 ಸಾರಿ ಬರ್ತಾರೆ. ಇವ್ ಮೊದ್ಲು ಗೆದ್ದೋದ್ರೆ 5 ವರ್ಷ ಇವನ್ MLA ಆಗಿದ್ದಂತ ಕುಮಾರಸ್ವಾಮಿನೇ 5 ವರ್ಷಕ್ಕೆ ಒಂದ್ಸಾರಿ ಬಂದು ನೋಡ್ತಾ ಇರ್ಲಿಲ್ಲ. ಇಲ್ಲಿ ಅವ್ರೇನು 5 ರೂಪಾಯಿಂದ ತಿರುಗು ನೋಡ್ತಾ ಇರ್ಲಿಲ್ಲ. ಗೆದ್ದೋದ್ರೆ ಅಷ್ಟೇ. 5 ವರ್ಷಕ್ಕೆ ಬರೋರು ಎಲೆಕ್ಷನ್ಗೆ ಅಂತವ್ರೇ 4 ಸಾರಿ ಜನ ಗೆಲ್ಸಿದ್ರು. ಏನಂದ್ರೆ ಒಕ್ಲಿಗ ಅನ್ನೋ ಒಂದು ಇದ್ರ ಮೇಲೆ ಗೆಲ್ಸಿದ್ರು ಅಷ್ಟೇ, ಕ್ಯಾಸ್ಟಿಸಮ್ ಮೇಲೆ. ಅವ್ರನ್ನೇನು ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ಯಾರು ಗೆಲ್ಸಿರ್ಲಿಲ್ಲ. ಆತರ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ರು ಕೂಡ ಕಾಂಗ್ರೆಸ್ಗೆ ಯಾವುದೇ ಹಿನ್ನಡೆ ಆಗಲ್ಲ. ಹಿನ್ನಡೆ ಆಗಲ್ಲ, ತೊಂದರೆ ಏನಾಗಲ್ಲ. ಯಾಕೆಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ ಸುರೇಶ್. ಅದರಿಂದ ಸುರೇಶ್ ಬಗ್ಗೆ ಯಾರು ಇದಿಲ್ಲ. ಈಗ ಸಿ.ಪಿ. ಯೋಗೇಶ್ವರ್ ಅಂತ ಹೇಳ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಯೋಗೇಶ್ವರಿ ನಿಂತ್ಕೊಳ್ಳಿ, ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ, ಇವನ್ ಮೋದಿ ನಿಂತ್ಕೊಂಡ್ರು ಏನ್ ಸುರೇಶ್ಗೆ ಏನ್ ಭಯ ಇಲ್ಲ. ಅಂದ್ರೆ ಅಷ್ಟು ಇದು ಕಾಂಗ್ರೆಸ್ ನ ಭದ್ರಕೋಟೆನಾ? ಸುರೇಶ್ ಅವ್ರಿಗೆ ಅಷ್ಟೊಂದು ಇದಿದೆ. ಅವ್ರ ಪಾರ್ಟಿ ಅಂತ ನೋಡಲ್ಲ, ಸುರೇಶ್ ಅಂತ ನೋಡೋದೆಲ್ಲ ಜನಗಳು. ಡಿ.ಕೆ. ಸುರೇಶ್ ಅಂತ. ಹಾಗಾದ್ರೆ ಈ ಬಾರಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಅವರು ಎಷ್ಟು ವಿನ್ ಆಗ್ಬೋದು, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು ಸರ್? 28 ಕ್ಷೇತ್ರ ಇದೆ. ನಾವು ಹೇಳಕ್ಕಾಗಲ್ಲ ಇನ್ನೂ. ಯಾವ ಡಿಸೈಡ್ ಯಾವ್ದು ಇನ್ನೂ ಹತ್ರ ಬಂದಾಗ ಹೇಳ್ಬೋದು. ಒಟ್ಟಿನಲ್ಲಿ ಸಮಬಲ ಇದೆ. ಯಾರು ಇದು ಜಾಸ್ತಿ ಬರ್ತಾರೆ ಅಂತ ಹೇಳಕ್ ಆಗ್ತಾ ಇಲ್ಲ. ಬಟ್ ಹಾಗಾದ್ರೆ ಬೆಂಗಳೂರು ರೂರಲ್ ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆಯಾ ಇಬ್ರು ಅಭ್ಯರ್ಥಿಗಳ ಮಧ್ಯೆ? ಏನ್ ಅಂತ ಕಾಂಪಿಟೇಷನ್ ಏನಿಲ್ಲ. ಸುರೇಶ್ ಈಸಿಯಾಗಿ ಗೆಲ್ತಾರೆ. 3 ಲಕ್ಷದ ಮೇಲೆ ಲೀಡಲ್ಲಿ ಗೆಲ್ತಾರೆ. ಅಷ್ಟೊಂದು ಲೀಡ್ ಬರುತ್ತಾ ಸರ್? ಲಾಸ್ಟ್ ಟೈಮ್ ಅಂತ ಇದಾಗಿದ್ರು ಕೂಡ 3 ಲಕ್ಷದಲ್ಲೇ ಗೆದ್ದಿದ್ದು. ಈಗ ಅದೇ ಲೀಡ್ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಬಟ್ ಈ ಬಾರಿ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಹಾಗಾಗಿ ಕಾಂಪಿಟೇಷನ್ ಇರುವಂತಹ ಚಾನ್ಸಸ್ ಹೆಚ್ಚಿದ್ಯಾ? ಏನಿಲ್ಲ. ಯಾಕೆಂದ್ರೆ ಮೈತ್ರಿ ಅಂತ ನಾನು ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ಜೆಡಿಎಸ್ ನವರೆಲ್ಲ ಇವನ್ ಜೆಡಿಎಸ್ ಕಾಂಗ್ರೆಸ್ ಹತ್ರ ಮೈತ್ರಿ ಮಾಡ್ಕೊಂಡಿದ್ರು. ಜೆಡಿಎಸ್ ನವರು ಬಿಜೆಪಿಗೆ ಹಾಕಿದ್ರು ಲಾಸ್ಟ್ ಟೈಮ್. ಅದೇನ್ ಎಫೆಕ್ಟ್ ಆಗಲ್ಲ. ಹೊಸತಿ ಅದಾಗಿತ್ತು ಅದೇ ತರ ಆಗುತ್ತೆ. ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರು ಏನಿದ್ದಾರೆ ದುಡ್ಡಿರೋರಿಗೆ ಅವ್ರು ಮಾಡ್ತಾ ಇರೋದು. ವೀಕ್ ಸೆಕ್ಷನ್ ಅಂತೂ ಅವ್ರು ತಿರುಗು ನೋಡ್ತಾ ಇಲ್ಲ. ಯಾರು ಸಿರಿವಂತರಿದಾರೋ ಅಂತವ್ರಿಗೆ ಅವ್ರು ಹೆಲ್ಪ್ ಮಾಡ್ತಾ ಇರೋದು. ಯಾರಿಗಾಗ್ತಾ ಇದೆ? ಏನಿಲ್ಲ. ಪೆಟ್ರೋಲ್ ಯಾವ ಬೆಲೆ ಇಳಿಸಿದ್ದಾರೆ. ಅವ್ರು ಬಂದ್ಮೇಲೆ ಎಲ್ಲ ರೈಸ್ ಆಗಿದೆ. ಟ್ಯಾಕ್ಸ್ ಏನ್ ದುಡ್ಡಿಲ್ಲ ಅಂತಾರೆ. ಈ GST ಅದು ಇದು ಮಾಡಿ ಗೌರ್ಮೆಂಟ್ ಸೆಂಟ್ರಲ್ಗೆ ಒಳ್ಳೆ ಇದು ಸಿಗ್ತಾ ಇದೆ. ಆದ್ರೆ ಅದನ್ನ ಸಮಪಾಲು ಸ್ಟೇಟ್ಗಳು ಕೊಡ್ತಾ ಇಲ್ಲ. ಎಲ್ಲ ಅವ್ರಿಗೆ ಏನ್ ಬೇಕು, ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಮಾತ್ರ ಇದು ಮಾಡ್ಕೊಂತ ಇದ್ದಾರೆ, ಡೆವಲಪ್ ಮಾಡ್ಕೊತಿದ್ದಾರೆ. ಸೌತ್ ಇಂಡಿಯಾನ ಫುಲ್ ಕಡೆಗಣಿಸ್ತಾ ಇದ್ದಾರೆ. ಆದ್ರೂ ಜನಗಳಲ್ಲಿ ಏನಿಲ್ಲ, ಹಿಂದುತ್ವ. ಇವ್ರ ಪ್ರಿನ್ಸಿಪಲ್ ಏನು ಹಿಂದುತ್ವದಿಂದ ಓಟ್ ಆಗ್ತಾ ಇದೆ ಹೊರತು ಬೇರೆ ಅವ್ರು ಮಾಡಿರೋದ್ರ ಬಗ್ಗೆ ಏನು ಯಾರು ಓಟ್ ಆಗ್ತಾ ಇಲ್ಲ. ಹಿಂದುತ್ವ ಒಂದೇ ನಡೀತಾ ಇರೋದು. ಮೇನ್ ಅವ್ರದ್ದೇನ್ ಮೇನ್ ಇದು ಹಿಂದುತ್ವ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಇರ್ಬೋದು. ರಾಹುಲ್ ಗಾಂಧಿ ಅವರು ಆನೆಸ್ಟ್ ಪರ್ಸನ್. ಆದ್ರೆ ಇವರು ಅವ್ರನ್ನ ಒಬ್ಬ ಇವ್ರ ತರ ಪಪ್ಪು ಹಾಗೆ ಹೀಗೆ ಅಂತ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಅವರು ಇನ್ನೂ ಈಚೆಗೆ ಯಾವುದೋ ಒಂದು ಇದಕ್ಕೆ ಬರದೇ ಇರೋದ್ರಿಂದ ನಾವೀಗೇನು ತಕ್ಷಣಕ್ಕೆ ಏನು ಹೇಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರನ್ನ ಒಂದು ಇದನ್ನ ತರ ಬಿಂಬಿಸ್ತಾ ಇದ್ದಾರೆ ಎಲ್ಲರೂ.
ಇಲ್ಲಿನ MLA ಇಕ್ಬಾಲ್ ಹುಸೇನ್ ಅವರು ಕೆಲಸಗಳನ್ನ ಮಾಡೋಕ್ ಶುರು ಮಾಡಿದಾರಾ ಹೇಗೆ? ಇವ್ರಿಗೆ ಯಾವತ್ತು ಅವ್ರು ವಿನ್ ಆದ್ರು ಅವತ್ತಿಂದನೂ ಡೇ ಬೈ ಡೇ ಪ್ರತಿಯೊಂದು ಊರಲ್ಲೂ ಎಷ್ಟೇ ಕೆಲಸ ಇರಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಆಫೀಸ್ ಹತ್ರನೇ ಬರ್ತಾರೆ, ಯಾರು ಬಂದವ್ರಿಗೆ ಸ್ಪಂದಿಸ್ತಾ ಇದ್ದಾರೆ, ಅಲ್ಲೇ ಕುಂತ್ಕೊಂಡು ಫೋನ್ ಮಾಡಿ ಏನ್ ಬೇಕು ಅವ್ರು ಮಾಡ್ಕೊಡ್ತಿದ್ದಾರೆ. ಮೊದಲು 5 ವರ್ಷ MLA 25 ವರ್ಷದಿಂದ MLA ಆಗಿದ್ದವ್ರು ಯಾರು ಒಂದ್ ದಿವಸ ಆಫೀಸಲ್ಲಿ ಇರ್ತಿರ್ಲಿಲ್ಲ. ಇಡೀ ಇದ್ರೊಳಗೆ ಹೋಗಿ ಕೇಳಿ, ಯಾಕಂದ್ರೆ ಹೇಳ್ತಾರೆ MLA ಕೆಲಸ ಮಾಡ್ತೀವಿ. ಆದ್ರೆ ಇಲ್ಲಿ ಹೇಳದ್ನಲ್ಲ, ಹಿಂದುತ್ವ ಮುಸ್ಲಿಂ ಅನ್ನೋ ಒಂದು ಇತ್ತರ್ತಾರೆ ಅಷ್ಟೇ ಹೊರ್ತು ಬೇರೆ ಏನಿಲ್ಲ. ಅಲ್ಲಿ ಕೆಲಸಗಾರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಇದು ಮಾಡ್ತಿದ್ದಾರೆ, ಎಲ್ಲ ಪ್ರತಿಯೊಂದು ಊರ್ಗುನು ಓಡಾಡ್ತಾ ಇದ್ದಾರೆ. ಓಕೆ ಸರ್, ತಮ್ಮ ಹೆಸರು? ಪುನೀತ್ ಕುಮಾರ್ ಅಂತ. ಓಕೆ, MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಸಂಸದರಾಗ್ಬೇಕು ಸರ್ ಇಲ್ಲಿ? ನಮ್ಗೆ DK ಸುರೇಶ್ ಅವ್ರೆ ಆಗ್ಬೇಕು. ಯಾಕೆ ಸರ್ DK ಸುರೇಶ್ ಆಗ್ಬೇಕು? ಕೆಲಸ ಮಾಡ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರು ಮಾಡ್ದಂಗೆ ಕೆಲಸ ಮಾಡ್ತಾರೆ, ರೈತರ ಸಮಸ್ಯೆಗೆ ಬಗೆಹರಿಸ್ತಾರೆ, ಪಂಚಾಯತ್ ವ್ಯಾಪ್ತಿಗೆ ಬಂದು ಜನಸಂಪರ್ಕ ಸಭೆ ಮಾಡ್ತಾರೆ. ಅವರು ಕಷ್ಟ ಸುಖವನ್ನ ಆಹ್ವಾನಿಸ್ಕೊಡ್ಬೇಕು, ಅಲ್ಲೇ ಅಧಿಕಾರಿಗಳಿಗೆ ಕಾಲ್ ಮಾಡಿ ಅವ್ರ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ. ಆ ತರ ವರ್ಕ್ ಮಾಡ್ತಾವ್ರೆ. ಯಾವ್ದೇ ಜಮೀನ್ದಾಗ್ಬೋದು, ಕರೆಂಟಿಂದಾಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ಕೆರೆಗಳು ನೀರು ತರೋದಾಗ್ಬೋದು, ಮೆಂಬರ್ ಸಾಮಾನ್ಯ ಜನ ಕೆಲಸ ಮಾಡ್ದಂಗೆ ಓಡಾಡಿ ಜನಗಳಿಗೆ ಸ್ಪಂದಿಸ್ತಾವ್ರ ಅವ್ರು. ಅದೇ ದೆಸೆಯಿಂದ ಜನಗಳಿಗೆಲ್ಲ DK ಸುರೇಶ್ ಬರ್ಬೇಕು ಅನ್ನೋ ಲೆಕ್ಕಾಚಾರ ಎಲ್ಲರಿಗೂ ಮನ್ಸು ಬಂದ್ಬಿಟ್ಟಿದೆ. ಅದು ಬಿಜೆಪಿ ಅವ್ರು ಯಾಕೆ ಬೇಡ ಸರ್? ಬಿಜೆಪಿ ಅವರು ಈಗ 27-25 ಜನ ಸಂಸದರ ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅವರು? ಸುಮ್ಗೆ ಅವ್ರು ಹೇಳ್ದಂಗೆ ಹೂ ಹುಡ್ಕೊಂಡು ಕುಂತಿರ್ತಾರೆ, ಬರ್ತಾರೆ ಅಷ್ಟೇನೆ. ಅದನ್ನ ಬೆಳೂರು ಗ್ರಾಮಾಂತರ ಆದಂಗೆ ಕೆಲಸ ಬೇರೆ ಡಿಸ್ಟಿಕ್ ಅಲ್ಲಿ ಎಲ್ಲಾಗಿದೆ ಕೇಳಿ ನೋಡಿ, ಎಲ್ಲೂ ಆಗಿಲ್ಲ. ಸಂಸದರಾಗಿರುವಂತಹ DK ಸುರೇಶ್ ಅವ್ರನ್ನ ಈ ಬಾರಿ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತೆ JDS ಇದೆ. ಸೋಲ್ತಾರ? ಮೋದಿ, ಅಮಿತ್ ಶಾ ಅವರು, ನಡ್ಡರ್ ಎಲ್ಲಾ ಬಂದು ಕನ್ವಿನ್ಸ್ ಮಾಡಿದ್ರೆ 100 ಭಾಗ ಯಾವ್ದೇ ಕಾರಣಕ್ಕೂ ಆಗಲ್ಲ. ಅದು ಆಲೆ ಗೆದ್ದಾಗಿದೆ ಹೇಳಿ, ನಾಮ ವ್ಯವಸ್ಥೆ ಎಲೆಕ್ಷನ್ ಮಾತ್ರ ಮಾಡ್ಬೇಕಷ್ಟೇ. ಅವರು ಬಿಜೆಪಿ ಅವರು ಕುಮಾರಸ್ವಾಮಿ ನಿಂತ್ಕೊಳ್ಳಿ, ಯೋಗೇಶ್ವರಿ ನಿಂತ್ಕೊ, ಅವರೇ ನಿಂತ್ಕೋತಾರೆ. ಅವ್ರಿಗೆ ಭಯ ಆಗ್ಬಿಟ್ಟಿದೆ, ಗೆಲ್ಲಲ್ಲ ಅಂತ ಅವ್ರಿಗೆ ಭಯ ಆಗ್ಬಿಟ್ಟು ಈಗ ಬೇರೆ ಯಾರೋ ಅಭ್ಯರ್ಥಿ ಹುಡುಕ್ತಾವ್ರೆ. ಸುಮ್ಗೆ ಅವ್ರನ್ನ ಕುರಿ ಮಾಡ್ಬೇಕಲ್ಲ, ಮಾಡಕ್ ಅಷ್ಟೇ ನಾಮ ವ್ಯವಸ್ಥೆ ಹಾಕ್ಬೇಕಷ್ಟೇ ಹೊರತು ಇಲ್ಲಿ ಇರೋದು ಭದ್ರಕೋಟೆ ಆಗ್ಬಿಟ್ಟಿದೆ. ಬಿಡಿ MP ಎಲೆಕ್ಷನ್ ಮಾತ್ರ ಭದ್ರಕೋಟೆ ಆಗ್ಬಿಟ್ಟಿದೆ. 100 ಭಾಗ ಗೆಲ್ಲ DK ಸುರೇಶ ಗೆಲ್ಲೋದು. ಕಾರ್ಯಕರ್ತರು ಹಂಗೆ ಒಗ್ಗಟ್ಟಿದ್ದಾರೆ, ಅದೇ ಕೆಲಸ ಮಾಡ್ತಾರೆ. ಕಾರ್ಯಕರ್ತರು ಹುಮ್ಮಸ್ ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಏನ್ ಕೆಲಸ ಮಾಡ್ಬೇಕು, ಹೆಂಗ್ ಮಾಡಬೇಕು, ಸರ್ಕಾರ ಏನೇನೋ ಯೋಜನೆ ಕೊಟ್ಟಿದೆ ತಲುಪಿಸ್ತದೆ. ಆಮೇಲೆ ಈ ಲೋಕಲ್ MLAs ಅದೇ ರೀತಿ ಕೆಲಸ ಮಾಡ್ತಾವ್ರೆ. ಕಾರ್ಯಕರ್ತರಿಗೆ ಜನಗಳಿಗೆ ಏನು ನೀರಿನ ವ್ಯವಸ್ಥೆನಾ, ಕರೆಂಟ್ ವ್ಯವಸ್ಥೆನಾ, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಏನೇ ಸ್ಪಂದನೆ ಆಗಿರ್ಬೋದು, ಪಕ್ಷಗೋಸ್ಕರ ಕೆಲಸ ಮಾಡ್ತಾರೆ. ಯಾರೇ ಹೋದ್ರು ರೆಸ್ಪಾನ್ಸ್ ಕುಂಡಿಸ್ಕೊಂಡಿಗೆ ಕೇಳ್ತಾರೆ, ಯಾವ ಪಕ್ಷ ಕೇಳಲ್ಲ, ನಿನ್ಗೆ ಏನ್ ಕಷ್ಟ ಏನು ಸುಖ ಏನು ಕೇಳ್ತಾರೆ, ಮಾಡ್ತಾರೆ. ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೇಗಿದೆ ಸರ್ ಹುಣಸಹಳ್ಳಿಯಲ್ಲಿ ರಾಜಕೀಯ ಲೆಕ್ಕಾಚಾರ? ಹುಣಸಹಳ್ಳಿ ಪಂಚಾಯತ್ ವ್ಯಾಪ್ತಿಲಿ ಎಲ್ಲ ಫೈಟ್ ಇದೆ. JDS ಕೋಟೆ ಆಗಿರ್ಬೋದು, ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡು ಬರ್ತದೆ ನಮ್ಮ ಪಕ್ಷಕ್ಕೆ. ಸತಿ ಇಕ್ಬಾಲ್ ಹುಸೇನ್ ನಿಂತ್ಕೊಂಡಿದ್ರೆ 3,000 ಲೀಡ್ ಇತ್ತು ಪಂಚಾಯತಿಲಿ JDSಗೆ. ಬರೀ 500 ಲೀಡ್ ಸಮಕ್ಕೆ ತಂದಿದ್ದೀವಿ ನಾವು ಈ ಸತಿ. ಆ ತರ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಕರ್ತರು. MLA ಇಕ್ಬಾಲ್ ಹುಸೇನ್ ಅವರು ಕೆಲಸ ಮಾಡ್ತಿದಾರಾ? ಕೆಲಸ ಮಾಡಿ ದಿನ ಬೆಳಗ್ಗೆ ಇವತ್ತು ಆಫೀಸಲ್ಲಿ ಅವರೇ ವಾರದ 4 ದಿನ ಆಫೀಸ್ ಬರ್ತಾರೆ. ಇದ್ದಂತ 20 ವರ್ಷ ಇದ್ದಂತ MLA ಆಫೀಸೇ ಗೊತ್ತಿತ್ತು ಜನಗಳಿಗೆ. MLA ಆಫೀಸ್ ಜನಗಳಿಗೆ ಗೊತ್ತಿರಲ್ಲ ಆಫೀಸು. ಇವತ್ತು ಆಫೀಸ್ ಅಂದ್ರೆ ನೋಡುವಂಗಾಗಿದೆ. ರಾಮನಗರ MLA ಆಫೀಸ್ ಅಲ್ಲಿದೆ, MLA ಆಫೀಸ್ ತೆಗೆದು ಯಾರೇ ಜನಗಳೇ ಆಗ್ಬೋದು, ಕಾರ್ಯಕರ್ತ ಆಗ್ಬೋದು, ಇದಕ್ಕೆಲ್ಲ ಅಲ್ಲಿದ್ದಾರೆ ಕೆಲಸ ಮಾಡ್ತಾರೆ, ಮುಂದೆ ಮಾಡ್ತಾರೆ. 25 ವರ್ಷದಿಂದ ಆಫೀಸ್ ಅನ್ನೋದೇ ಮರ್ತ್ಬಿಟ್ರು ಜನ. ರಾಮನಗರದಲ್ಲಿ MLA ಆಫೀಸ್ ಎಲ್ಲದೇ ಮರ್ತ್ಬಿಟ್ಟಿದ್ರು. ಹುಣಸನಹಳ್ಳಿಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಸಮಸ್ಯೆಗಳಿಂದ ಬಗೆಹರಿಸ್ತಾರೆ. ಏನು ಮಾಮೂಲಿ ನೀರಿನ ಸಮಸ್ಯೆ ಇರ್ತದೆ, ರೈತ ಜಮೀನು ಸಮಸ್ಯೆ ಇರುತ್ತೆ, ಎಲ್ಲ ಸಮಸ್ಯೆಗಳಿವೆ. ನೀರಿಂದು ಈಗ ಈ ಖಾತೆಗಳು ಆಗಿಲ್ಲ, ಈ ಖಾತೆಗಳೆಲ್ಲ ಮಾಡ್ತಾವ್ರೆ. ಮತ್ತೆ ಯಾವ್ದು ಆಗ್ತಾ ಇರಲಿಲ್ಲ. ಅದ್ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಸ್ಪಂದನೆ ಮಾಡ್ತಾವ್ರೆ. ಆಮೇಲೆ ಈಗ ನಮ್ಮ ಕಡೆ ಸ್ವಲ್ಪ ಕಾಡು ಜಾಸ್ತಿ, ಆನೆ ಅವಳಿಗೆ ಅದೇ ಅದಕ್ಕೆ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ಎಲ್ಲ ಮಾಡ್ತಾವ್ರೆ. ಈಗ ಬ್ಯಾರಿಕೇಡ್ ಹಾಕ್ಬೇಕು ಅಂತ ಅದು ಅನುಮೋದನೆ ಎಲ್ಲ ಮಾಡ್ತಾರೆ. ನಮ್ದು ಸುತ್ತ ಕಾಡು ಪ್ರಾಣಿ ಅವಳಿ ಆಗಿದೆ ಅಷ್ಟೇ. ಅದ್ರ ಬಿಟ್ಟು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೋದಿ ಅವ್ರು ಏನೇ ಅವ್ರ ಅಂಬಾನಿ, ಮಲ್ಯ ಅಂತವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ರೈತರ ಬಗ್ಗೆ ಸಪೋರ್ಟ್ ಇಲ್ಲ ಅಷ್ಟೇ. ಅದ್ಬಿಟ್ಟು ಅವ್ರಿಗೆ ಇದು ಕೆಳಗಡೆ ಗ್ರೌಂಡ್ ಅಲ್ಲಿ ಇತರ ಇರ್ತಲ್ಲ, ಇದು ಕೊನೆ ಕಟ್ಟೆ ವ್ಯಕ್ತಿಗೂ ಮಾಡ್ಬೇಕು ಅಂತ ಆತರ ಯೋಚನೆ ಅವ್ರಿಲ್ಲ. ಏನ್ರೂ ದೊಡ್ಡ ಶ್ರೀಮಂತರು ಲೆವೆಲ್ ಅವ್ರದ್ದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಮೋದಿ ಅವರು ಅಂದ್ರಲ್ವ, 9 ವರ್ಷ ಪ್ರಧಾನಿ ಆಗಿದ್ರು, 10ನೇ ವರ್ಷ ಪ್ರಧಾನಿ. ಒಂದೇ ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ ಅವ್ರು. ಪ್ರೆಸ್ ಮೀಟ್ ಮಾಡಿ ಜನ ಪ್ರೆಸ್ ಮೀಟ್ ಮಾಡ್ದಾಗ ಮಾತಾಡ್ಬೇಕಲ್ಲ, ಪ್ರೆಸ್ ಮೀಟ್ ಮಾಡಲಿಲ್ಲ. ರಾಹುಲ್ ಗಾಂಧಿ ಎಲ್ಲರೂ ಇಡೀ ಆಲ್ ಓವರ್ ಇಂಡಿಯಾ, ಔಟ್ ಆಫ್ ಕಂಟ್ರಿ ಹೋದ್ರು ಎಂತ ಯೂನಿವರ್ಸಿಟಿ ಕೇಳಿದ್ರು ಕ್ವಶನ್ ಮಾಡ್ತಾರೆ. ಬಟ್ ಮೋದಿ ಅವ್ರು ಮಾಡಲ್ಲ, ಬರೀ ಪ್ರಚಾರ ಅಷ್ಟೇ. ಮನ್ ಕಿ ಬಾತ್ ಪ್ರಚಾರ ಯಾರು ಕೇಳಲ್ಲ, ಕ್ವಶನ್ ಹೋಯ್ತಾ ಇರೋದು ಅವ್ರ ಕತೆ. ಅವ್ರು ಕ್ವಶನ್ ಯಾರು ಕೇಳಲ್ವಲ್ಲ. ಪ್ರೆಸ್ ಮೀಟ್ ಮಾಡಕ್ ಕೇಳಿ ಅವ್ರು ಒಂದ್ಸತಿ ಮಾಡ್ಬಿಟ್ಟು ಜನ ಸಮಸ್ಯೆ ಏನಂದ್ರೆ ಜನ ಮಾಧ್ಯಮ ಏನ್ ಹೇಳ್ತು ಉತ್ತರ ಕೊಡ್ತಾ ಅದು ಮಾತ್ರ ಹೇಳ್ಬೇಕಷ್ಟೇ. ಆಮೇಲೆ ಹಿಂದುತ್ವ ಒಂದು ಅದನ್ನ ಎತ್ಕೋತಾರ ಅಷ್ಟೇ. ಅವರು ಜಾತಿ ತಂದಿಕ್ತವ್ರು. ಅವ್ರು ದೇಶ ಎಲ್ಲ ಒಂದೇ ತಾನೆ, ಆತರ ಮಾಡ್ತಾರೆ. ಹಿಂದುತ್ವ ನಾವ್ ಹಿಂದೂಗಳು ಇವರೇ ಬಿಟ್ಟು ಇವರೇ ಸಾಕ್ತಾ ಇದಾರೆ ಅಂತ ಹೇಳ್ತಾರ ಅವ್ರು. ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು? ನಾಗಣ್ಣ. MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಸಂಸದರಾಗ್ಬೇಕು ಸರ್? ಸಂಸದರಾಗಬೇಕಂದ್ರೆ DK ಸುರೇಶೇ ಆಗ್ಬೇಕು. ಯಾಕೆ ಸರ್ DK ಸುರೇಶ್ ಆಗ್ಬೇಕು? ಅವರು ಪಂಚಾಯತಿ ವ್ಯಾಪ್ತಿಲಿ ಆಮೇಲೆ ಗ್ರಾಮಗಳಲ್ಲಿ ಭೇಟಿ ಕೊಡ್ತಾರೆ. ಕಾರ್ಯಕ್ರಮ 6 ತಿಂಗಳು ಒಂದ್ಸರಿ ಕಾರ್ಯಕ್ರಮ ಇಡ್ತಾರೆ. ಜನಗಳನ್ನ ಸ್ಪಂದನೆ ಮಾಡ್ತಾರೆ.
ಅವ್ರ ಕಷ್ಟ ಸುಖ ಏನು ಅದೇ ಅಂತ ಸ್ಪಂದಿಸ್ತಾರೆ. ಆಮೇಲೆ ಅವರು ಏನು ಅವ್ರ ಸಮಸ್ಯೆ ಏನು, ಒಂದು ಮದುವೆ ಕಾರ್ಯ ಆಗಲಿ ಇನ್ನೊಂದೇ ಆಗಲಿ ಊರಿನ ಸಮಸ್ಯೆ ಆಗಿರಲಿ ಅದನ್ನು ಬಗೆಹರಿಸ್ತಾರೆ. 20 ವರ್ಷ ಈ ಕುಮಾರಸ್ವಾಮಿ ಆಗಿ ಯಾವತ್ತೂ ಒಂದಿನ ಗ್ರಾಮಕ್ಕೆ ಭೇಟಿ ಕೊಟ್ಟೋರೇ ಅಲ್ಲ. ಇವರು MP ಆಗಿ ಇಡೀ 4-5 ತಾಲೂಕಿಗೆ ಇವರು ಭೇಟಿ ಕೊಟ್ಟು ಸಮಸ್ಯೆನ ಬಗೆಹರಿಸ್ತಾರೆ. ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಯಾಕೆ ಬೇಡ ಸರ್? ಆದರೂ ಏನು ತೊಂದರೆ ಆಗಲ್ಲ. BJPಗೆ ಇದೇ ಇಲ್ಲ, JDS ಸ್ವಲ್ಪ ಇದೆ, ಅದನ್ನು ಈಗ ಕಳ್ಕೊತ್ತು. BJP ಈಗ ನಿರ್ನಾಮಕ್ಕೆ ಕೆಳಗೆ ಬಂದ್ಬಿಡ್ತು. 55 ಗೆದ್ದಿತ್ತು 2004ರಲ್ಲಿ ಧರ್ಮಸಿಂಗ್ ಇದಾಗಿದ್ದಾಗ. ಈಗ ಎಷ್ಟಕ್ಕೆ ಬಂದಿದೆ? 19ಕ್ಕೆ ಬಂದಿದೆ. 19 ಹಂಗೆ ಇನ್ನು ಅಷ್ಟೇ ಅವ್ರ ಕತೆ. ಇನ್ನು ಅದಕ್ಕೆ ಅವರು ಮೋದಿ ಕಡೆ ಸೇರ್ಕೊಬಿಟ್ರು. ಈಗ ನಮ್ಮದು ಬರಲ್ಲ ಅಂತಲೇ ವೀಕ್ನೆಸ್ ಆಗೋಯ್ತೀವಿ, ಇನ್ನು ಜನ ಇದು ಮಾಡ್ತಾರೆ ಅಂದ್ಬಿಟ್ಟು ಆ ಕಡೆ ಸೇರ್ಕೊಬಿಟ್ರು. ಆ ಕಡೆ ಸೇರಿಕೊಂಡು ನಾವು ಏನೋ ಒಂದು ಸ್ಕೋಪ್ ತೊಗೊಳ ಅಂತ ಅಲ್ಲಿ ಹೋಗವ್ರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿಯವರು ಮಾಡ್ತಾವ್ರೆ. ಏನು ಮಾಡ್ತಾವ್ರೆ? ಈ ಇವರು ಯಾರೋ ಉದ್ಯಮಿಗಳು, ದೊಡ್ಡ ಉದ್ಯಮಿ, ಫ್ಯಾಕ್ಟ್ರಿ ಸೈಡು ಇಂಥವ್ರಿಗೆ ಯಪ್ಪ ಹೆಲ್ಪ್ ಮಾಡ್ತಾವ್ರೆ ಹೊರತು ಬಡವ್ರ ಜನಗಳಿಗೆ ಏನೂ ಇಲ್ಲ. ಇನ್ ಕಿ ಬಾದ್ ಅಂದ್ಕೊಂಡು ಅದೆಲ್ಲ ಸಿಲಿಂಡರ್ದುವೆ. ಆಮೇಲೆ ಕಿಸಾನ್, ಅದು ಮಧ್ಯಪ್ರದೇಶದಲ್ಲಿ ರಾಹುಲ್ ಗಾಂಧಿ ಮಾಡಿದ್ದು ರೈತರಿಗೆ ಬೆಳೆ ಪರಿಹಾರ ಅಂತ ಅವರು 6,000 ಮಧ್ಯಪ್ರದೇಶದಲ್ಲಿ ಮಾಡಾದ್ಮೇಲೆ ಆಧಾರ ಹಿಡ್ದ ಈ ಮೋದಿ. ಆಧಾರ ಹಿಡಿದ್ಮೇಲೆ ನಮ್ಮ ಕರ್ನಾಟಕನೋ ಇಲ್ಲ ಬೇರೆ ಕಡೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ 4 ವರ್ಷದಿಂದ ಇಲ್ಲಿ 2,000 ಆಗ್ತಾವ್ರೆ ಮೋದಿ ಅಷ್ಟೇ. ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿನ ಅವರು ಇಡೀ ಇದನ್ನೇ ನಮ್ಮ ಇಂಡಿಯಾನೇ ಇದು ಹೊಡಿತಾವ್ರೆ. ಇವ್ರಂಗೆ ನಾನು ಅದು ಮಾಡ್ತೀನಿ, ಆಮೇಲೆ ಈ ಅಭಿವೃದ್ಧಿ ಮಾಡಿದ್ದೀನಿ, ನಾನು ರಾಮ ಮಂದಿರ ಮಾಡಿದ್ದೀನಿ, ನಾನು ರೈಲ್ವೆ ಮಾಡಿದ್ದೀನಿ ಅಂತ ಅವ್ರೇನು ಹೇಳ್ಕೊಂಡು ತಿರ್ಗ್ತಾ ಇಲ್ಲ. ಏನು ಜನಗಳಿಗೆ ಸ್ಪಂದಿಸ್ತಾವ್ರೆ. ಈ ಥರ ನಮ್ಮ ಇದಕ್ಕೆ ಬೆಂಬಲ ಮಾಡಿ ನಾವು ಬಂದರೆ ನಾವು ಜನಗಳ ಸೇವೆ ಮಾಡ್ತೀವಿ ಅಂತ ಅವರು ಇದು ಮಾಡ್ತಾವ್ರೆ ರಾಹುಲ್ ಗಾಂಧಿ. ಇವ್ರದ್ದು ಹಂಗಲ್ಲ. ಅಭಿವೃದ್ಧಿ ಮಂತ್ರ ಎಲ್ಲಿ? ಈ ಉದ್ಯಮಿಗಳು ಇರ್ತಾರಲ್ಲ ಅಂಥವ್ರಿಗೆ ಅಭಿವೃದ್ಧಿ. ಇವರು ಬಡವ್ರ ಬಗ್ಗರಿಗೆ ಏನೂ ಇಲ್ಲ ಮೋದಿ ಅವ್ರದ್ದು. ಈಗ CP ಯೋಗೇಶ್ವರ್ ಮತ್ತೆ DK ಸುರೇಶ್ ಯಾರು ಗೆಲ್ತಾರೆ? CP ಯೋಗೇಶ್ ಬಂದರೂ ಆಗಲ್ಲ, ಕುಮಾರಸ್ವಾಮಿ ದೇವೇಗೌಡರು ಬಂದು ನಿಂತರೂ ಇಲ್ಲ ಆಗಲ್ಲ. ಗಟ್ಟಿಯಾಗಿ ನಿಂತ್ಕೊಂಡ್ರೆ DK ಸುರೇಶ್ ಅಂತಲೇ ಮನ್ಸಲ್ಲಿ ಬಂದ್ಬಿಟ್ಟದೆ. ಓಕೆ ಸರ್, ಥ್ಯಾಂಕ್ ಯು.